ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಹತ್ಯೆಯನ್ನು ಖಂಡಿಸಿ ನಿನ್ನೆ ಹಿಂದೂ ಪರ ಸಂಘಟನೆಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆ ನೀಡಿದ್ರು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದನ್ನು ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಪ್ರಮುಖವಾಗಿ ನೋಡ್ಬೋದು, ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂಥದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂಥದ್ದು. ಈ ಬಸ್ ನೋಡ್ಬೋದು, ಇದು ಮಂಗಳೂರಿನ ಸಿಟಿ ಲಿಮಿಟ್ನಲ್ಲಿ ಸಂಚರಿಸುವಂಥ ಬಸ್ ಆದರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಜೊತೆಗೆ ಮತ್ತೊಂದು ಬಸ್ಸನ್ನು ಗಮನಿಸ್ಬೋದು. ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂಥ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂಥ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂಥದ್ದು. ಮತ್ತೊಂದು ಬಸ್ ಗಮನಿಸ್ಬೋದು, ಅದು ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂಥ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂಥದ್ದು. ನೀವೀಗ ಗ್ಲಾಸ್ನಲ್ಲಿ ಗಮನಿಸ್ಬೋದು, 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದರೆ ಮತ್ತೊಂದು ಬಸ್ಸನ್ನು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳಾಗಿದ್ದರೆ ಮತ್ತು ಉಳಿದಂಥ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಡ್ಯಾಮೇಜ್ ಆಗಿರುವಂಥ ಬಸ್ಗಳನ್ನು ಸದ್ಯ ಮಂಗಳೂರಿನ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಮತ್ತು ಈ ಒಂದು ಬಸ್ಗಳಿಗೆ ಕಲ್ಲು ತೂರಾಟ ಯಾರು ನಡೆಸಿದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ತನಿಖೆ ಆಗ್ತಿದೆ. ಅಂದರೆ ಆ ಭಾಗದ CCTV ಕ್ಯಾಮೆರಾಗಳಿದ್ರೆ ಅದನ್ನು ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಹತ್ಯೆಯನ್ನು ಖಂಡಿಸಿ ನಿನ್ನೆ ಹಿಂದೂ ಪರ ಸಂಘಟನೆಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆ ನೀಡಿದ್ರು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದನ್ನು ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಪ್ರಮುಖವಾಗಿ ನೋಡ್ಬೋದು, ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂಥದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂಥದ್ದು. ಈ ಬಸ್ ನೋಡ್ಬೋದು, ಇದು ಮಂಗಳೂರಿನ ಸಿಟಿ ಲಿಮಿಟ್ನಲ್ಲಿ ಸಂಚರಿಸುವಂಥ ಬಸ್ ಆದರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಜೊತೆಗೆ ಮತ್ತೊಂದು ಬಸ್ಸನ್ನು ಗಮನಿಸ್ಬೋದು, ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂಥ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂಥ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂಥದ್ದು. ಮತ್ತೊಂದು ಬಸ್ ಗಮನಿಸ್ಬೋದು, ಅದು ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂಥ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂಥದ್ದು. ನೀವೀಗ ಗ್ಲಾಸ್ನಲ್ಲಿ ಗಮನಿಸ್ಬೋದು, 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದರೆ ಮತ್ತೊಂದು ಬಸ್ಸನ್ನು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳಾಗಿದ್ದರೆ ಮತ್ತು ಉಳಿದಂಥ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಡ್ಯಾಮೇಜ್ ಆಗಿರುವಂಥ ಬಸ್ಗಳನ್ನು ಸದ್ಯ ಮಂಗಳೂರಿನ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಮತ್ತು ಈ ಒಂದು ಬಸ್ಗಳಿಗೆ ಕಲ್ಲು ತೂರಾಟ ಯಾರು ನಡೆಸಿದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ತನಿಖೆ ಆಗ್ತಿದೆ. ಅಂದರೆ ಆ ಭಾಗದ CCTV ಕ್ಯಾಮೆರಾಗಳಿದ್ರೆ ಅದನ್ನು ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಹತ್ಯೆಯನ್ನು ಖಂಡಿಸಿ ನಿನ್ನೆ ಹಿಂದೂ ಪರ ಸಂಘಟನೆಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆ ನೀಡಿದ್ರು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದನ್ನು
ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಪ್ರಮುಖವಾಗಿ ನೋಡ್ಬೋದು ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂಥದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂಥದ್ದು. ಈ ಬಸ್ ನೋಡ್ಬೋದು, ಇದು ಮಂಗಳೂರಿನ ಸಿಟಿ ಲಿಮಿಟ್ನಲ್ಲಿ ಸಂಚರಿಸುವಂಥ ಬಸ್ ಆದರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಜೊತೆಗೆ ಮತ್ತೊಂದು ಬಸ್ಸನ್ನು ಗಮನಿಸ್ಬೋದು. ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂಥ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂಥ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂಥದ್ದು. ಮತ್ತೊಂದು ಬಸ್ ಗಮನಿಸ್ಬೋದು, ಅದು ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂಥ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂಥದ್ದು. ನೀವೀಗ ಗ್ಲಾಸ್ನಲ್ಲಿ ಗಮನಿಸ್ಬೋದು, 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದರೆ ಮತ್ತೊಂದು ಬಸ್ಸನ್ನು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳಾಗಿದ್ದರೆ ಮತ್ತು ಉಳಿದಂಥ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಡ್ಯಾಮೇಜ್ ಆಗಿರುವಂಥ ಬಸ್ಗಳನ್ನು ಸದ್ಯ ಮಂಗಳೂರಿನ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಮತ್ತು ಈ ಒಂದು ಬಸ್ಗಳಿಗೆ ಕಲ್ಲು ತೂರಾಟ ಯಾರು ನಡೆಸಿದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ತನಿಖೆ ಆಗ್ತಿದೆ. ಅಂದರೆ ಆ ಭಾಗದ CCTV ಕ್ಯಾಮೆರಾಗಳಿದ್ರೆ ಅದನ್ನು ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಹತ್ಯೆಯನ್ನು ಖಂಡಿಸಿ ನಿನ್ನೆ ಹಿಂದೂ ಪರ ಸಂಘಟನೆಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆ ನೀಡಿದ್ರು. ಬಂದಿನ ಸಂದರ್ಭದಲ್ಲಿ ಓಡಾಟ ನಡೆಸಿದಂಥ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ 5 ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದನ್ನು ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಪ್ರಮುಖವಾಗಿ ನೋಡ್ಬೋದು, ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂಥದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂಥದ್ದು. ಈ ಬಸ್ ನೋಡ್ಬೋದು, ಇದು ಮಂಗಳೂರಿನ ಸಿಟಿ ಲಿಮಿಟ್ನಲ್ಲಿ ಸಂಚರಿಸುವಂಥ ಬಸ್ ಆದರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂಥದ್ದು. ಜೊತೆಗೆ ಮತ್ತೊಂದು ಬಸ್ಸನ್ನು ಗಮನಿಸ್ಬೋದು, ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂಥ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂಥ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂಥದ್ದು. ಮತ್ತೊಂದು ಬಸ್ ಗಮನಿಸ್ಬೋದು, ಅದು ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂಥ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂಥದ್ದು. ನೀವೀಗ ಗ್ಲಾಸ್ನಲ್ಲಿ ಗಮನಿಸ್ಬೋದು, 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದರೆ ಮತ್ತೊಂದು ಬಸ್ಸನ್ನು ಕದ್ರಿ ಸ್ಟೇಷನ್ನ ಮುಂಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳಾಗಿದ್ದರೆ ಮತ್ತು ಉಳಿದಂಥ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂಥ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಡ್ಯಾಮೇಜ್ ಆಗಿರುವಂಥ ಬಸ್ಗಳನ್ನು ಸದ್ಯ ಮಂಗಳೂರಿನ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ಇರಿಸಿರುವಂಥದ್ದು. ಮತ್ತು ಈ ಒಂದು ಬಸ್ಗಳಿಗೆ ಕಲ್ಲು ತೂರಾಟ ಯಾರು ನಡೆಸಿದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ತನಿಖೆ ಆಗ್ತಿದೆ. ಅಂದರೆ ಆ ಭಾಗದ CCTV ಕ್ಯಾಮೆರಾಗಳಿದ್ರೆ ಅದನ್ನು ವಶಕ್ಕೆ ಪಡೆದುಕೊಂಡು ಒಂದಷ್ಟು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.